8 ತಂಡಗಳನ್ನು ಈಗಾಗಲೇ ರಚನೆ ಮಾಡಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ಮಾಡೋದಕ್ಕೆ ಈಗಾಗಲೇ ಅವತ್ತೇ ಪ್ರಾರಂಭ ಮಾಡಿದ್ದಾರೆ. ಕೆಲವು ಮಾಹಿತಿಗಳು ಲಭ್ಯ ಆಗಿದೆ, ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಮತ್ತು ಎಲ್ಲ ಆ್ಯಂಗಲ್ನಲ್ಲೂ ಕೂಡ ನೋಡ್ತಾ ಇದ್ದಾರೆ. ಇದರ ಜೊತೆಗೆ ನಮ್ಮ FSLನವರು ಕೂಡ ಸ್ಯಾಂಪಲ್ ಅವತ್ತೇ ಕಲೆಕ್ಟ್ ಮಾಡಿಕೊಂಡು ಯಾವ ರೀತಿ ಟೆಕ್ನಿಕಲ್ ಡೀಟೇಲ್ಸನ್ನೆಲ್ಲ ಅವರು ಪರಿಶೀಲನೆ ಮಾಡ್ತಿದ್ದಾರೆ. ಜೊತೆಗೆ NSG ಅವರು ಕೂಡ ನಿನ್ನೆ ಬಂದಿದ್ದಾರೆ. ಶುರುವಿನಿಂದನೇ NIAನವರು ನಮ್ಮ ಪೊಲೀಸ್ನವ್ರ ಜೊತೆಯಲ್ಲೂ ಕೂಡ ಅವರು ಕೂಡ ಸಹಕರಿಸಿದ್ದಾರೆ, IBನವರು ಸಹಕರಿಸಿದ್ದಾರೆ. ಒಟ್ಟಾರೆ ಯಾವುದೇ ಕಾರಣಕ್ಕೂ ಇದನ್ನು ನಾವು ಯಾರು ಸ್ಫೋಟ ಮಾಡಿದ್ದಾನೆ ಅವನು ಬಂದು ನಮ್ಮ CCTVನಲ್ಲೆಲ್ಲ ನಮಗೆ ಲಭ್ಯ ಆಗಿದೆ, ಆ ವ್ಯಕ್ತಿಯನ್ನು ಆದಷ್ಟು ಶೀಘ್ರವಾಗಿ ಹಿಡಿತೇವೆ. ಅದು ಒಂದೇ ದಿನ ಆಗ್ಬೋದು, 2 ದಿನ ಆಗ್ಬೋದು, ಖಂಡಿತವಾಗಿ ಅವರನ್ನು ಹಿಡಿತೇವೆ. ಒಂದು ವೇಳೆ ಅವರು ಯಾವುದಾದ್ರೂ ಸಂಘಟನೆಗೆ ಸೇರಿದರೆ ಅಥವಾ ಬೇರೆ ಬೇರೆ ಕಾರಣಕ್ಕೆ 2-3 ವಿಚಾರಗಳನ್ನು ಈಗಾಗಲೇ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ.